टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಶಿವಮೊಗ್ಗದಲ್ಲಿ ಒಂದು ಅನಾಹುತ ಆಗಿದೆ ಪ್ರತಿಮಾ. ವಿಚಾರ ಅಂತಂದ್ರೆ ನಾಪತ್ತೆ ಆಗಿದ್ದಾರೆ 5 ಮಕ್ಕಳು ಅನ್ನುವಂಥದ್ದು ಗೊತ್ತಾಗ್ತಿದೆ. ಬಟ್ ಪತ್ತೆ ಆಗಿದ್ದಾರೆ ಅವರು. ರಾತ್ರಿ ಗ್ರಾಮದ ಬಳಿಯ ದೇವಸ್ಥಾನದಲ್ಲಿ 5 ಮಕ್ಕಳು ಮೀನು ಹಿಡಿಯೋದಕ್ಕೆ ಹೋಗಿದ್ದಕ್ಕೆ ಬೈಬಿಡ್ತಾರೆ ಅಂತ ಹೇಳ್ಕೊಂಡು ಭಯ ಉಟ್ಕೊಂಡು ದೇವಸ್ಥಾನದ ಬಳಿಯೇ ಉಳಿದುಕೊಂಡಿದ್ರಂತೆ 5 ಮಕ್ಕಳು. ರಾತ್ರಿ ಇಡೀ ಹುಡುಕಾಟ ನಡೆಸಿದ್ದಂತ ಭದ್ರಾವತಿ ಪೊಲೀಸರು ಕೊನೆಗೂ ಈಗ ಪತ್ತೆ ಮಾಡಿದ್ದಾರೆ. ಪೋಷಕರನ್ನ ನೋಡಿ ಓಡೋಗಿದ್ದಾರೆ. ಮತ್ತಿಬ್ರು ಮಕ್ಕಳು, 3ರನ್ನ ಪತ್ತೆ ಮಾಡಿ ಹಿಡಿದಿದ್ದಾರೆ ಪೊಲೀಸರು. ಅಂತೂ ಸಮಸ್ಯೆ ಏನಾಗಿಲ್ಲ ಅನ್ನುವಂಥದ್ದೇ ಈಗ ನಿರಾಳದಾಯಕ ಸಂಗತಿ. ಯಾಕೆ ಅಂತಾರೆ, ಒಂದು ಭಯ ಏನಾಗ್ಬಿಟ್ಟಿತ್ತಂದ್ರೆ ಮನೆಯವರೆಲ್ಲ ಇವ್ರು ಯಾಕೆ ಮಕ್ಕಳು ಬಂದಿಲ್ಲ ಅನ್ನುವಂಥದ್ದು ಒಂದು. ಮೀನು ಹಿಡಿಯಕ್ಕೆ ಹೋದವರು ಅಂದ್ರೆ ನೀರ್ಗಿಳಿಯಕ್ಕೆ ಹೋದವರು ಎಲ್ಲೇನಾರು ಅನಾಹುತ ಆಗ್ಬಿಟ್ಟಿದೆಯೋ, ನೀರ್ಗಿಳಿದಂಥ ಸಂದರ್ಭದಲ್ಲಿ ಏನಾದ್ರು ಸಮಸ್ಯೆ ಆಗ್ಬಿಟ್ಟಿದೆಯಾ ಅನ್ನುವಂಥದ್ದು ಆತಂಕ ಇತ್ತು. ಬಹಳ ಕಡೆ ಕೆರೆ ನಾಲೆ ಎಲ್ಲ ಹುಡುಕಿದ್ದಾರೆ. ನೋಡಿದ್ರೆ ದೇವಸ್ಥಾನದಲ್ಲಿ ಮಲ್ಕೊಂಡಿದ್ರಂತೆ ಹುಡುಗರು. ಅದರಲ್ಲಿ ಮತ್ತೆ ತಂದೆ ತಾಯಿ ನೋಡಿ ಓಡೋಗಿಯಾರಂತಿಬ್ರು. ಅಂತೂ ಇದಾರಲ್ಲ, ಏನು ಸಮಸ್ಯೆ ಆಗಿಲ್ವಲ್ಲ, ಅದೇ ಈಗ ನಿರಾಳಕ್ಕೆ ಕಾರಣ ಆಗಿರುವಂಥ ಸಂಗತಿ. ಈಗ ಎಲ್ಲರನ್ನು ಪತ್ತೆ ಮಾಡಬೇಕಾದಂಥದ್ದು ಅಂದರೆ ಇನ್ನಿಬ್ರು ಓಡೋಗಿದಾರಲ್ಲ, ಅವ್ರನ್ನ ಹಿಡಿಯೋ ಕೆಲಸ ಕೂಡ ನಡೀತಾ ಇದೆ. ನೋಡಿ, ಇದೇ ಹುಡುಗರುಗಳು ಏನೋ ಆಟಾಡ್ತಾ ಮೀನು ಹಿಡಿಯೋಕೆ ಹೋಗಿದ್ದಾರೆ. ಬೇಸಿಗೆ ರಜಾ ಎಲ್ಲ ಒಟ್ಟಿಗೆ ಸೇರ್ಕೊಂಡಿದ್ದಾರೆ. ಅದೇನು ಸಮಸ್ಯೆ ಇಲ್ಲ. ನೋಡಿ, ಇಲ್ಲೆಲ್ಲ ಹೋಗಿರೋದು ಪೊಲೀಸರು. ಏನಾದರೂ ಯಾರ ಮುಳುಗ್ಬಿಟ್ಟಿಯಾರ ಅಂತ ಹೇಳ್ಕೊಂಡು ಸ್ಥಳೀಯರನ್ನೆಲ್ಲ ಹಿಂಗೆ ವಿಚಾರಿಸಿದ್ದಾರೆ. ಅವ್ರು ಹೌದು ಇಲ್ಲಿ ಮಕ್ಕಳು ಬಂದಿದ್ರು, ಆಮೇಲೆ ಎಲ್ಲಿ ಹೋಗಿರೋ ಗೊತ್ತಿಲ್ಲ ಅಂತ. ಆಮೇಲೆ ಮುಳುಗು ತಜ್ಞರು, ಅಗ್ನಿಶಾಮಕ ದಳ ಎಲ್ಲರನ್ನೂ ಕರ್ಸ್ಕೊಂಡಿದ್ದಾರೆ. ಕಂಡ್ಕಂಡಲ್ಲೆಲ್ಲ ಹಿಂಗೆ ನೋಡಿ ನಾಲೆ, ಇಲ್ಲಿ ಮುಳುಗಿದ್ರೆ ಇನ್ನೆಲ್ಲ ಹೋಗಿ ಬಿದ್ದಿಯಾರೋ ಅನ್ನುವಂಥದ್ದು ಆತಂಕ. ಪೋಷಕರಿಗೆ ಹೆಂಗೆ ಆಗಿರಬಾರ್ದು ಒಂದು ಊಹೆ ಮಾಡ್ಕೊಳ್ಳಿ. ಈ ಥರ ಮಕ್ಕಳು ಹಿಂಗೆ ಮೀನು ಹಿಡಿಯೋಕ್ಕೆ ಹೋದಾಗ ಮನೆಗೆ ಬಂದಿಲ್ಲ ವಾಪಸ್ಸು ಅಂತ ಅಂದರೆ ಏನು ಕತೆ ಇದು. ಇದು ಭಾಳ ಸಂದರ್ಭದಲ್ಲಿ ಭಾಳಷ್ಟು ಮಕ್ಕಳು ಜೀವನದಲ್ಲಿ ಆಗಿರುತ್ತೆ. ಬಟ್ ಇದು ಒಂದೂವರೆ ದಿನ ಹಿಂಗೆ ಆಗ್ಬಿಟ್ಟಿದೆ ಅಂತ ಆದರೆ ಭಾಳ ಆತಂಕದ ಸಂಗತಿ.